ಎಲ್ಲರಿಗೂ ನಮಸ್ಕಾರ. ಇದು ಧ್ವನಿ ಲೀಗಲ್ ಟ್ರಸ್ಟ್ ಮತ್ತು ಜನಶಕ್ತಿ ಮೀಡಿಯಾದ ಕಾನೂನು ಅರಿವು ಕಾರ್ಯಕ್ರಮ. ನೊಂದ ಮಹಿಳೆಯರಿಗೆ, ಶೋಷಿತ, ದುಡಿಯುವ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಈಗಾಗಲೇ ಧ್ವನಿ ಲೀಗಲ್ ಟ್ರಸ್ಟ್ ಕಳೆದ 6 ವರ್ಷಗಳಿಂದ ಕಾನೂನಿನ ಅರಿವು ಮತ್ತು ನೆರವು ನೀಡುತ್ತಾ ಬರುತ್ತಿದೆ. ಈ ಕಾರ್ಯಕ್ರಮ ನಿಮಗೆ ಕಾನೂನಾತ್ಮಕ ದಾರಿಯಾಗಬಹುದೆಂದು ನಾವು ನಂಬಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಾನು ವಕೀಲೆ. ಕರ್ನಾಟಕ ಹೈಕೋರ್ಟ್ ಮತ್ತು ಇತರ ಕೋರ್ಟ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈ ದಿನ ನಾವು ಮರ್ಯಾದೆ ಹತ್ಯೆ ಬಗ್ಗೆ ಮಾತಾಡೋಣ. ಮರ್ಯಾದೆ ಹತ್ಯೆ ಅಂದ್ರೆ ಏನು? ಆನರ್ ಕಿಲ್ಲಿಂಗ್ಸ್. ಆನರ್ಗೋಸ್ಕರ ಒಂದು ಕುಟುಂಬದ ಮರ್ಯಾದೆ ಎಲ್ಲಿ ಹಾಳಾಗೋಗುತ್ತೋ ಅನ್ನೋ ವಿಚಾರಕ್ಕೆ ಒಬ್ಬರನ್ನ ಕೊಲ್ಲೋದು, ಅದನ್ನೇ ನಾವು ಆನರ್ ಕಿಲ್ಲಿಂಗ್ ಅಂತ ನಾವು ಹೇಳ್ತೇವೆ. ಆನರ್ ಕಿಲ್ಲಿಂಗ್ ನಾವು ಇತ್ತೀಚೆಗೆ ನಿಮಗೆ ನೆನಪಿರ್ಬೋದು, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಆನರ್ ಕಿಲ್ಲಿಂಗ್ ಒಂದು ನಡೆಯಿತು. ಆ ವಿಚಾರ ಏನಾಯ್ತು, ಒಂದು ಹೆಣ್ಣು ಮಗಳು ತನಗೆ ಇಷ್ಟವಾದ ವ್ಯಕ್ತಿಯನ್ನ ಮದುವೆ ಆದ್ರು, ಗರ್ಭಿಣಿ ಆಗಿದ್ರು. ಆ ಗರ್ಭಿಣಿಯಾದ ಹೆಣ್ಣು ಮಗಳನ್ನ ತುಂಬಾ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಈಗ ಆನರ್ ಕಿಲ್ಲಿಂಗ್ಸ್ ಅನ್ನೋ ಪದ ಎಲ್ಲಿಂದ ಬರುತ್ತೆ? ಅದಕ್ಕೆ ಒಂದು ಕಾನೂನು ಇಲ್ಲ. ದುರದೃಷ್ಟವಶಾತ್ ನಾವು ಆನರ್ ಕಿಲ್ಲಿಂಗ್ಸ್ ನಡೆದ ತಕ್ಷಣ ನಾವು ಅದನ್ನ ಏನ್ ಮಾಡ್ತೀವಿ? ಮರ್ಡರ್ ಅಂತ ನಾವು ಪರಿಗಣಿಸ್ತೀವಿ. IPC ಪ್ರಕಾರ ಮರ್ಡರ್ ಸೆಕ್ಷನ್ 302 ಅಲ್ಲಿ ಬರುತ್ತೆ. ಸೆಕ್ಷನ್ 302 ಬಂದ ತಕ್ಷಣ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳಿವೆ. ಏನದು? ಒಂದು, ನಾವು ಆ ವ್ಯಕ್ತಿ ಯಾರು ಮರ್ಡರ್ ಆಗಿರ್ತಾರೋ, ಯಾರು ಮರ್ಡರ್ ಮಾಡಿರ್ತಾರೋ ಅವರ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಅನ್ನ ನಾವು ಪರಿಗಣಿಸೋದು ತುಂಬಾ ತುಂಬಾ ಕಷ್ಟ. ನಾವು ಅಂದ್ರೆ ಜಡ್ಜ್. ಬಿಕಾಸ್ ಮರ್ಡರ್ ಅಂದ ತಕ್ಷಣ ಮರ್ಡರ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಏನು, ಅದು ಒಂದು ಟಿಕ್ ಆದ್ರೆ ಅಲ್ಲಿ ಮರ್ಡರ್ ಅನ್ನೋದು ಸ್ಯಾಟಿಸ್ಫೈ ಆಗತ್ತೆ. ಆದ್ರೆ ಆನರ್ ಕಿಲ್ಲಿಂಗ್ಸ್ ಬಂದಾಗ ಇದು ಒಂದು ಸ್ಪೆಷಲ್ ಒಫೆನ್ಸ್ ಅಂತಾನೆ ಪರಿಗಣಿಸ್ಬೇಕು. ಇದು ಒಂದು ಯಾವುದೇ ರೀತಿಯ ಮರ್ಡರ್ ಅಲ್ಲ, ಒಂದು ಪರ್ಟಿಕ್ಯುಲರ್ ಒಂದು ಕಾರಣಕ್ಕೋಸ್ಕರ ಮಾಡ್ತಾರ ಒಂದು ಹತ್ಯೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಆನರ್ ಕಿಲ್ಲಿಂಗ್ಸ್ ಅನ್ನ ಮರ್ಡರ್ ಆಗಿ ಪರಿಗಣಿಸ್ಬೇಕಂದ್ರೆ ಏನು ಪ್ರಾಬ್ಲಮ್ಸ್ ಇದೆ? ಒಂದು, ಇದು ಒಂದು ಫ್ಯಾಮಿಲಿ ಪ್ರಾಬ್ಲಮ್, ಒಂದು ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆ. ಪರವಾಗಿಲ್ಲ ಬಿಡಿ, FIR ಯಾಕೆ ಹಾಕೋದು, ಅವ್ರವ್ರ ನಡುವೆ ಆಗ್ಬಿಟ್ಟಿದೆ ಅನ್ನೋ ಒಂದು ವಿಚಾರ ಬರುತ್ತೆ. ಪೊಲೀಸರು ಹಂಗೆ ಪರಿಗಣಿಸೋದು ನಾವು ನೋಡಿದೀವಿ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನಾನು ನೋಡ್ಬೇಕಂದ್ರೆ ಅಲ್ಲಿ ಗಂಡನೇ ಹೆಂಡತಿಯನ್ನ ಹೊಡೆದಿರ್ತಾರೆ ಅನ್ಕೊಳ್ಳಿ. ಆಗ ಹೆಂಡತಿ ಹೋಗಿ ನಾನು ಕ್ರೂಯಲ್ಟಿ ಕೆಳಗಡೆ ನಾನು FIR ಹಾಕ್ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಫಸ್ಟ್ ಅದನ್ನ ಬರೆಯೋದು ಫ್ಯಾಮಿಲಿ ಮ್ಯಾಟರ್ ಅಂತ ಅಲ್ಲೇ ಮುಚ್ಚಿಡೋದು ಉಂಟು. ಸೊ ಅದೇ ರೀತಿ ಆನರ್ ಕಿಲ್ಲಿಂಗ್ಸ್ ನಡೆದಾಗ ಇದು ಒಂದು ಕುಟುಂಬ ಸಮಸ್ಯೆ ಬಿಡಿ ಅಂತ ನೋಡುವಂತ ಒಂದು ಪರಿಸ್ಥಿತಿ ಇದೆ. ಎರಡನೇದಾಗಿ, ಆನರ್ ಕಿಲ್ಲಿಂಗ್ಸ್ ಅನ್ನ ಅವರೇ ಡೈರೆಕ್ಟ್ ಆಗಿ ಮಾಡಲ್ಲ. ಯಾರು ಆ ಹೆಣ್ಮಗಳಿನ ಕುಟುಂಬ ಸದಸ್ಯರು ಯಾರಿರ್ತಾರೋ ಅವರು ಡೈರೆಕ್ಟ್ ಆಗಿ ಮಾಡಲ್ಲ, ಯಾರನ್ನೂ ಕಳಿಸ್ತಾರೆ, ಹೋಗಿ ಅವ್ರನ್ನ ಕೊಂದ್ಕೊಂಡ್ ಬನ್ನಿ ಅಂತ. ಸೊ ಅದು ಒಂದು ಮಾಬ್ ಆಗಿರ್ಬೋದು, ಒಂದು ಗ್ರೂಪ್ ಆಗಿರ್ಬೋದು. ಸೊ ಒಂದು ಗ್ರೂಪ್ ಹೋಗಿ ಒಂದು ಹತ್ಯೆ ಮಾಡಿದಾಗ ಆ ಗ್ರೂಪ್ ಅಲ್ಲಿ ಯಾರಿರ್ತಾರೆ, ಯಾರ್ಯಾರು ಇರ್ಬೋದು ಅನ್ನೋದು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ವಿಚಾರಕ್ಕಾಗಿ ಮರ್ಡರ್ ಅನ್ನೋ ಪದ ಬಂದ್ರೂ 302 ಸೆಕ್ಷನ್ ಕೆಳಗಡೆ ಬಂದ್ರೂ ಎವಿಡೆನ್ಸ್ ತಗೊಳ್ಳೋದು ತುಂಬಾ ಕಷ್ಟ ಆಗ್ಬೋದು. ಹಾಗಾಗಿ ನಾವು ತುಂಬಾ ವರ್ಷಗಳಿಂದ ನೋಡ್ತಾ ಇರೋದು ಏನಂದ್ರೆ, ಆನರ್ ಕಿಲ್ಲಿಂಗ್ಸ್ ಅನ್ನೋ ಒಂದು ವಿಚಾರದಲ್ಲಿ ಒಂದು ಸ್ಪೆಸಿಫಿಕ್ ಕಾನೂನು ಬಂದ್ರೆ ಒಳ್ಳೇದಾಗಿರುತ್ತೆ ಅಂತ. ಯಾಕಂದ್ರೆ ಆನರ್ ಕಿಲ್ಲಿಂಗ್ಸ್ ಅನ್ನೋದೇ ಒಂದು ಸ್ಪೆಷಲ್ ಕ್ರೈಮ್, ಅದು ಸಿಂಪಲ್ ಮರ್ಡರ್ ಅಲ್ಲ. ಒಂದು ಜೆಂಡರ್ ಇನ್ವಾಲ್ವ್ ಆಗಿದೆ, ಅಂದ್ರೆ ಲಿಂಗ ನ್ಯಾಯ ಇನ್ವಾಲ್ವ್ ಆಗಿದೆ. ಎರಡನೇದು ಜಾತಿ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಕೂಡ ಇದನ್ನ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಹೆಣ್ಮಗಳು ತನಗೆ ಇಚ್ಛೆಯಾದ ವ್ಯಕ್ತಿಯನ್ನು ಮದುವೆ ಆಗ್ತಾರೆ ಅಂತ ಹೋದಾಗ ಅದೇ ಒಂದು ಪ್ರಾಬ್ಲಮ್ ಆಗಿ ಈ ಸಮಾಜ ನೋಡುತ್ತೆ. ಎರಡನೇದಾಗಿ, ಅವರು ಯಾರನ್ನ ಮದ್ವೆ ಆಗ್ತಾ ಇದಾರೆ, ಯಾರನ್ನ ಮದ್ವೆ ಆಗಕ್ ಹೋಗ್ತಿದ್ದಾರೆ, ಒಂದು ಕೀಳು ಜಾತಿ ವ್ಯಕ್ತಿಯನ್ನ ಮದ್ವೆ ಆಗಕ್ ಹೋಗ್ತಾ ಇದ್ದಾರಾ ಅಂತ ಬಂದಾಗ ಅದು ಎರಡನೇ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಲಿಂಗ ನ್ಯಾಯ ಕೂಡ ಅಲ್ಲಿ ಭಂಗ ಆಗ್ತಾ ಇದೆ. ಎರಡನೇದು ಸಾಮಾಜಿಕ ನ್ಯಾಯ ಅಥವಾ ಜಾತಿ ವ್ಯವಸ್ಥೆಯ ವಿರುದ್ಧ ಏನು ಹೋರಾಟ ಇದೆಯೋ ಅದು ಕೂಡ ಅಲ್ಲಿ ಉಲ್ಲಂಘನೆ ಆಗ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಹೆಣ್ಣು ಮಗಳು ತನಗೆ ಇಚ್ಛೆಯಾದ ವ್ಯಕ್ತಿಯನ್ನು ಹೋಗಿ ಮದುವೆ ಆಗ್ತಿದ್ದಾಳೆ ಅಂದ ತಕ್ಷಣ ಎರಡು ಲಿಂಗ ಮತ್ತು ಜಾತಿ ಎರಡೂ
ಕಾನ್ಸೆಪ್ಟ್ಸ್ಗಳನ್ನ ನಾವು ನೋಡಬೇಕು. ಆನರ್ ಕಿಲ್ಲಿಂಗ್ಸ್ ಅನ್ನ ನಾವು ಇನ್ನೊಂದು ರೀತಿಯಲ್ಲಿ ಪರಿಗಣಿಸಬಹುದು. ಒಂದು ಅದು ನಮ್ಮ ಸಂವಿಧಾನದ ಮೌಲ್ಯಗಳ ವಿರುದ್ಧವಾಗಿದೆ ಅಂತ ನಾವು ಹೇಳ್ಬೋದು. ಹೇಗೆ? ನಮ್ಮ ಸಂವಿಧಾನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕೆಲವು ಮೂಲಭೂತ ಹಕ್ಕುಗಳನ್ನ ಹೇಳಲಾಗಿದೆ. ಅದರಲ್ಲಿ ಅತ್ಯಮೂಲ್ಯವಾದದ್ದು ರೈಟ್ ಟು ಲೈಫ್ ಅಥವಾ ಜೀವನ ಹಕ್ಕು. ಒಬ್ಬರ ಜೀವವನ್ನು ತೆಗೆಯುವ ಹಕ್ಕು ಯಾರಿಗೂ ಇಲ್ಲ, ಏಕೆಂದ್ರೆ ಅದು ನಮಗೆ ಅದು ಅತ್ಯಮೂಲ್ಯವಾದ ಹಕ್ಕು ಮತ್ತು ಮೂಲಭೂತವಾದ ಹಕ್ಕು. ಸೊ ಆನರ್ ಕಿಲ್ಲಿಂಗ್ಸ್ ಮಾಡುವವರು ಆ ಹೆಣ್ಣು ಮಗಳ ಅಥವಾ ತನ್ನ ಪಾರ್ಟ್ನರ್ನ ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಸುಪ್ರೀಂ ಕೋರ್ಟ್ ಹಲವಾರು ಕೇಸ್ಗಳಲ್ಲಿ ಆನರ್ ಕಿಲ್ಲಿಂಗ್ಸ್ ಬಗ್ಗೆ ಹಲವಾರು ಪ್ರಕರಣಗಳಲ್ಲಿ ಕಾಮೆಂಟ್ಸ್ ಮಾಡಿದೆ. ಒಂದು ಲತಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ UP ಅಂತ. ಈ ಪ್ರಕರಣದಲ್ಲಿ ಆನರ್ ಕಿಲ್ಲಿಂಗ್ಸ್ ಆರ್ ನಥಿಂಗ್ ಬಟ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಟ್ ಇಸ್ ನಥಿಂಗ್ ಬಟ್ ಮರ್ಡರ್, ಕೋಲ್ಡ್ ಬ್ಲಡೆಡ್ ಅಂದ್ರೆ ಅತಿ ಕ್ರೂರವಾಗಿ ನಡೆಯುವಂತ, ಪಬ್ಲಿಕ್ ಅಲ್ಲಿ ನಡೆಯುವಂತ ಹತ್ಯೆ ಅಂತ. ಎರಡನೇದು ಏನ್ ಹೇಳುತ್ತೆ ಅಂದ್ರೆ ದೇರ್ ಇಸ್ ನೋ ಆನರ್ ಇನ್ ಸಚ್ ಕಿಲ್ಲಿಂಗ್ಸ್ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ನಾನು ಮೊದಲನೇ ಭಾಗದಲ್ಲಿ ನಾನು ಹೇಳುವಾಗ ಆನರ್ ಕಿಲ್ಲಿಂಗ್ಸ್ ಅಂತ ನಾವು ಕೋರ್ಟ್ಸ್ ಅಲ್ಲಿ ಹೇಳ್ಬೇಕು, ಮರ್ಯಾದೆ ಹತ್ಯೆ ಅನ್ನೋದು ಕೋರ್ಟ್ಸ್ ಅಲ್ಲಿ ಹೇಳ್ಬೇಕು ಅಂತ ನಾನು ಹೇಳಿದ್ದು. ನಿಮಗೆ ತಿಳಿದಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜಾತಿ ವ್ಯವಸ್ಥೆಯನ್ನು ಮುರಿಯೋದಕ್ಕೆ ಒಂದು ಒಳ್ಳೆ ಐಡಿಯಾ ಏನು ಅಂತ ಹೇಳಿದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜಸ್, ಅಂತರ್ಜಾತಿ ವಿವಾಹ ಅಂತ ಹೇಳಿದ್ದಾರೆ. ಅದು ಕೂಡ ನಮ್ಮ ಜಾತಿ ವ್ಯವಸ್ಥೆಯನ್ನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡಕ್ ಸಾಧ್ಯ ಇಲ್ಲ, ಅನೈಲೇಟ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಪ್ರಯತ್ನ ಮಾಡಬಹುದು, ಇಂಟರ್ ಡೈನಿಂಗ್ ಮತ್ತೆ ಇಂಟರ್ ಕಾಸ್ಟ್ ಮ್ಯಾರೇಜಸ್ ಅಂತ ಹೇಳಿದ್ರು. ಸೊ ಇಂಟರ್ ಕಾಸ್ಟ್ ಮ್ಯಾರೇಜಸ್ ನಡೆಯುವಾಗ ಒಂದು ಪರಿಣಾಮ ಏನಾಗ್ತಾ ಇದೆ? ಆನರ್ ಕಿಲ್ಲಿಂಗ್ಸ್ ಆಗ್ತಾ ಇದೆ. ಇನ್ನೊಂದು ಕೇಸಲ್ಲಿ ಶಕ್ತಿವಾಹಿನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಆನರ್ ಕಿಲ್ಲಿಂಗ್ ಅನ್ನೋದು ಇಲ್ಲೀಗಲ್ ಅಂತ ಘೋಷಿಸಿದೆ. ಎರಡನೇದು, ಇನ್ನೊಂದು ಮುಖ್ಯವಾದ ಆಕ್ಟರ್ ಯಾರು ಬರ್ತಾರೆ, ಸ್ಟೇಕ್ ಹೋಲ್ಡರ್ ಯಾರು ಬರ್ತಾರೆ ಆನರ್ ಕಿಲ್ಲಿಂಗ್ಸ್ ಬಗ್ಗೆ ನಾವು ಮಾತಾಡುವಾಗ ಅಂದ್ರೆ ಖಾಪ್ ಪಂಚಾಯತ್ಸ್. ನಿಮಗೆ ಗೊತ್ತಿರಬಹುದು, ನಾರ್ತ್ ಇಂಡಿಯಾದಲ್ಲಿ ಹಲವಾರು ಸ್ಟೇಟ್ಸ್ ಗಳಲ್ಲಿ ಖಾಪ್ ಪಂಚಾಯತ್ಸ್ ಅಂತ ಇದ್ದಾರೆ. ಅವರೇ ಅವರವರ ಊರುಗಳ ಚೌಕಟ್ಟಿನಲ್ಲಿ ನ್ಯಾಯ ಒದಗಿಸ್ತಾರೆ, ಅವರದೇ ಆದ ನ್ಯಾಯ ಒದಗಿಸ್ತಾರೆ. ಸೊ ಅಲ್ಲಿ ಎಷ್ಟೋ ಸಲ ಖಾಪ್ ಪಂಚಾಯತ್ಸ್ ಕೂಡ ಇನ್ವಾಲ್ವ್ ಆಗಿ ಈ ಆನರ್ ಕಿಲ್ಲಿಂಗ್ಸ್ ನಡೀತಾ ಇದೆ. ಸೊ ಸುಪ್ರೀಂ ಕೋರ್ಟ್ ಶಕ್ತಿವಾಹಿನಿ ಕೇಸಲ್ಲಿ ಆನರ್ ಕಿಲ್ಲಿಂಗ್ಸ್ ಕೂಡ ಇಲ್ಲೀಗಲ್ ಮತ್ತೆ ಖಾಪ್ ಪಂಚಾಯತ್ಸ್ ಇಂಟರ್ಫಿಯರೆನ್ಸ್ ಕೂಡ ಇಲ್ಲೀಗಲ್ ಅಂತ ಘೋಷಿಸಿತು. ಅದೊಂದೇ ಅಲ್ಲ, ಒಬ್ಬ ಮಹಿಳೆ ಅಥವಾ ಪುರುಷನಿಗೆ ತನ್ನದೇ ಆದ ರೀತಿಯಲ್ಲಿ ಮದುವೆ ಆಗೋ ಹಕ್ಕಿದೆ, ತನಗೆ ಇಚ್ಛೆಯಾದ ವ್ಯಕ್ತಿಯ ಜೊತೆ ಮದುವೆ ಆಗೋ ಹಕ್ಕಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಶಕ್ತಿವಾಹಿನಿ ಕೇಸಲ್ಲಿ ಅನೌನ್ಸ್ ಮಾಡಿತು. ಆದ್ರೂ ಕೂಡ ಇವತ್ತಿಗೂ ಸಹ ನಮ್ಮಲ್ಲಿ ಆನರ್ ಕಿಲ್ಲಿಂಗ್ಸ್ ಅನ್ನೋದು, ಮರ್ಯಾದೆ ಹತ್ಯೆ ಅನ್ನೋದು ಇನ್ನೂ ನಡೀತಾ ಬರ್ತಾ ಇದೆ. ಈ ಕೇಸಲ್ಲಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತು ಸುಪ್ರೀಂ ಕೋರ್ಟ್. ಒಂದು, ಹಕ್ಕುಗಳನ್ನ ರೆಕಗ್ನೈಸ್ ಮಾಡ್ತು. ಏನದು? ಒಂದು ಫ್ಯಾಮಿಲಿ ಅಥವಾ ಕುಟುಂಬದವರ ಒಪ್ಪಿಗೆ ಬೇಕಿಲ್ಲ, ಸಮ್ಮತಿ ಬೇಕಿಲ್ಲ, ಇಬ್ಬರು ಮೇಜರ್ಸ್ ಮದುವೆ ಆಗೋದಕ್ಕೆ ಅನ್ನೋದು ಒಂದು ಘೋಷಣೆ ಮಾಡ್ತು ಸುಪ್ರೀಂ ಕೋರ್ಟ್. ಎರಡನೇದಾಗಿ ಸ್ಟೇಟ್ ಗವರ್ಮೆಂಟ್ಸ್ಗೆ ಡೈರೆಕ್ಷನ್ ನೀಡಲಾಯ್ತು. ಆ ಡೈರೆಕ್ಷನ್ ಏನಿತ್ತು, ಡಿಸ್ಟ್ರಿಕ್ಟ್ಸ್, ಸಬ್ ಡಿಸ್ಟ್ರಿಕ್ಟ್ಸ್ ಐಡೆಂಟಿಫೈ ಮಾಡಿ ಯಾವ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ತರ ಆನರ್ ಕಿಲ್ಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಯಾವ ಕಾರಣಕ್ಕೆ ಜಾಸ್ತಿ ಆಗ್ತಾ ಇದೆ, ಆಯಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಖಾಪ್ ಪಂಚಾಯತ್ಸ್ ಗಳ ರೋಲ್ ಏನು, ಆ ಖಾಪ್ ಪಂಚಾಯತ್ಸ್ ಗಳ ನಿರ್ಧಾರಗಳಿಂದ ಈ ತರ ಹತ್ಯೆಗಳನ್ನ ಮಾಡ್ತಾ ಇದಾರ ಜನ, ಇವೆಲ್ಲ ಕೂಡ ಲಾಸ್ಟ್ 5 ವರ್ಷದಲ್ಲಿ ಎಷ್ಟು ಈ ತರ ಹತ್ಯೆಗಳಾಯ್ತು ಅಂತ ಸ್ಟೇಟ್ ಗವರ್ಮೆಂಟ್ಸ್ಗೆ ನಿರ್ದೇಶನ ನೀಡಲಾಯಿತು ಈ ಕೇಸಲ್ಲಿ. ಮೂರನೇದಾಗಿ ಪೊಲೀಸ್ ಆಕ್ಷನ್. ಈಗ ಪೊಲೀಸರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪೊಲೀಸರು ಇನ್ನೂ ಅಷ್ಟು ಇನ್ವಾಲ್ವ್ ಆಗಿ ಪ್ರೊಟೆಕ್ಷನ್ ನೀಡಬೇಕು ಆ ಕಪಲ್ಸ್ಗೆ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿತು. ಅಂಡ್ ಲಾಸ್ಟ್ಲಿ ಯಾರ್ಯಾರ ಆಫೀಸರ್ಸ್ ಇದನ್ನೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೋ, ಸ್ಟೇಟ್ ಆಫೀಸರ್ಸ್ ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಆ ಉಲ್ಲಂಘನೆ ಮಾಡುವವರ ಮೇಲೆ ಶಿಕ್ಷೆ ವಿಧಿಸಲಾಗುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತು. ಇದಿಷ್ಟು ಕೂಡ
ಶಕ್ತಿವಾಹಿನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಘೋಷಿಸಿತು. ಆದರೂ ಕೂಡ ನಾವು ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಮ್ಮ ಕರ್ನಾಟಕ ಸ್ಟ್ಯಾಟಿಸ್ಟಿಕ್ಸೇ ನೋಡೋಣ. ಇನ್ಫ್ಯಾಕ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಡೇಟಾ ಪ್ರಕಾರ ಆನರ್ ಕಿಲ್ಲಿಂಗ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಇನ್ಫ್ಯಾಕ್ಟ್ ಡಬಲ್ ಆಗ್ತಾ ಇದೆ ದಿನದಿನಕ್ಕೂ. 2019 ಕರ್ನಾಟಕದಲ್ಲಿ 11 ಕೇಸಸ್ ಆಫ್ ಆನರ್ ಕಿಲ್ಲಿಂಗ್ ನಡೀತು ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ನಾನು ನೋಡ್ತಾ ಇರೋದು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಅಪ್ಲೈಡ್ ರಿಸರ್ಚ್ ದ ಒಂದು ಆರ್ಟಿಕಲ್ ನೋಡ್ತಾ ಇದ್ದೀನಿ. 2025 ಅಲ್ಲಿ ಪಬ್ಲಿಷ್ ಆಗಿರೋ ಆರ್ಟಿಕಲ್. ಅಂಡ್ ಅದರ ಪ್ರಕಾರ ಕಳೆದ 2-3 ವರ್ಷದಲ್ಲಿ ಮಂಡ್ಯದಲ್ಲಿ 15 ಕೇಸು, ಮೈಸೂರಲ್ಲಿ 10 ಕೇಸು, ರಾಯಚೂರಿನಲ್ಲಿ 5 ಕೇಸು, ಕಲಬುರ್ಗಿನಲ್ಲಿ 7, ದಕ್ಷಿಣ ಕನ್ನಡದಲ್ಲಿ 4, ಚಿತ್ರದುರ್ಗದಲ್ಲಿ 2. ಇದಿಷ್ಟು ಕಳೆದ 6 ವರ್ಷದಲ್ಲಿ ಅಂತ ಹೇಳ್ಬೋದು. ಸೊ ಒಂದು ಕಡೆ ನಾವೇ ನೋಡ್ತಾ ಇದೀವಿ, ಸುಪ್ರೀಂ ಕೋರ್ಟ್ ಘೋಷಿಸ್ತಾ ಇದೆ ನಿಮ್ಗೆ ಆಯ್ಕೆ ಆಗಿರೋ ಜೊತೆ ನಿಮ್ಮ ಮದ್ವೆ ಆಗೋದು ನಿಮ್ಮ ಮೂಲಭೂತ ಹಕ್ಕು ಅಂತ ಒಂದ್ ಕಡೆ ಹೇಳ್ತಾ ಇದೆ. ಇದಿಷ್ಟು ಗೈಡ್ಲೈನ್ಸ್ ಕೂಡ ವಿಧಿಸಿದೆ. ಯಾಕಂದ್ರೆ ಆನರ್ ಕಿಲ್ಲಿಂಗ್ಸ್ ಅನ್ನೋದು ಕೋಲ್ಡ್ ಬ್ಲಡೆಡ್ ಮರ್ಡರ್. ಅಥಾರಿಟೀಸ್ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಿ ಈ ತರ ಅಪರಾಧಿಗಳನ್ನ ನಿಲ್ಲಿಸ್ಬೇಕು ಅಂತ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಈ ತರ ಅಪರಾಧಗಳು ಜಾಸ್ತಿ ಆಗ್ತಾನೆ ಇದೆ. ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾನೆ ಇದ್ದೀವಿ. ಅಂಡ್ ಇತ್ತೀಚೆಗೆ ನಾವು ಏನ್ ನೋಡಿದ್ವಿ ಅಂದ್ರೆ, ಹುಬ್ಬಳ್ಳಿಯಲ್ಲಿ ನಡೆದ ಅಪರಾಧ ಆದ್ಮೇಲೆ ಕರ್ನಾಟಕ ಸರ್ಕಾರ ಒಂದು ಬಿಲ್ ಅನ್ನ ತಂದಿದೆ. ಈ ಬಿಲ್ ಇನ್ನೂ ಜಾರಿಗೆ ಬಂದಿಲ್ಲ. ಈ ಬಿಲ್ ನ ಹೆಸರು ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್ ಅಂಡ್ ಅಸೋಸಿಯೇಷನ್ ಅಂಡ್ ಪ್ರಿವೆನ್ಷನ್ ಅಂಡ್ ಪ್ರೊಹಿಬಿಷನ್ ಆಫ್ ಕ್ರೈಮ್ಸ್ ಇನ್ ದ ನೇಮ್ ಆಫ್ ಆನರ್ ಅಂಡ್ ಟ್ರೆಡಿಷನ್ ಬಿಲ್ 2025. ಸೊ ಇಲ್ಲಿ ತುಂಬಾ ಮುಖ್ಯವಾದ ಅಂಶಗಳೇನಂದ್ರೆ, ಒಂದು ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್. ಅಂದ್ರೆ ನಾನು ಮುಂಚೆನೆ ಹೇಳಿರೋ ಹಾಗೆ ಸುಪ್ರೀಂ ಕೋರ್ಟ್ ಆಗ್ಲೇ ಹೇಳಿದೆ ನಮಗೆ ಇಷ್ಟ ಇರೋ ವ್ಯಕ್ತಿಯನ್ನ ಮದುವೆ ಆಗೋದು ನಮ್ಮ ಮೂಲಭೂತ ಹಕ್ಕು ಅಂತ. ಅದನ್ನ ಈ ಬಿಲ್ ನ ಹೆಡ್ಡಿಂಗ್ ಅಲ್ಲೇ ತರಲಾಗಿದೆ. ಒಂದು. ಎರಡನೇದು ಫ್ರೀಡಮ್ ಆಫ್ ಅಸೋಸಿಯೇಷನ್. ಸೊ ನೀವು ಮದುವೆ ಆಗಿಲ್ಲ ಅಂದ್ರೂ ಒಂದು ವ್ಯಕ್ತಿಯ ಜೊತೆ, ನಿಮ್ಗೆ ಇಷ್ಟವಾದ ವ್ಯಕ್ತಿಯ ಜೊತೆ ಇರೋದು ಕೂಡ ಅದು ನಿಮ್ಮ ಚಾಯ್ಸ್ ಆಗಿರ್ಬೋದು, ಅದು ನಿಮ್ಮ ಹಕ್ಕು ಅನ್ನೋ ವಿಷಯ ಕೂಡ ಈ ಬಿಲ್ ಅಲ್ಲಿ ನಾವು ನೋಡ್ಬೋದು. ಅಂಡ್ ಮೂರನೇ ಅಂಶ, ಪ್ರಿವೆನ್ಷನ್ ಅಂಡ್ ಪ್ರೊಹಿಬಿಷನ್ ಆಫ್ ಕ್ರೈಮ್ಸ್ ಇನ್ ದ ನೇಮ್ ಆಫ್ ಆನರ್. ಸೊ ಆಗ್ಲೇ ಹೇಳ್ದಂಗೆ ಪ್ರೊಹಿಬಿಷನ್ ಅಂಡ್ ಪ್ರಿವೆನ್ಷನ್ ಅಂದ್ರೆ ಒಂದು ಹತ್ಯೆ ನಡೆಯಲಾಗಿದೆ ಅಥವಾ ನಡೆದಿದೆ, ಅದ್ರ ಬಗ್ಗೆ ನಾವೇನ್ ಮಾಡ್ಬೋದು ಅನ್ನೋದು ಬಿಟ್ಟು ಇನ್ನೇನ್ ನಡಿಯಕ್ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಯಾರೋ ಹೋಗಿ ಕೊಲ್ತಾ ಇದಾರೆ, ಯಾರನ್ನೋ ಆನರ್ ಕಿಲ್ಲಿಂಗ್ ಮಾಡಕ್ ಹೋಗ್ತಾ ಇದಾರೆ, ಅವಾಗ ಪ್ರಿವೆಂಟ್ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ಕೂಡ ಈ ಬಿಲ್ ಹಲವಾರು ವಿಷಯಗಳನ್ನ ಹೇಳುತ್ತೆ. ಒಂದು, ಈ ಬಿಲ್ ನ ಪ್ರಿಯಾಂಬಲ್ ನಾವು ನೋಡಿದಾಗ ಉದ್ದೇಶ, ಪ್ರತಿಯೊಂದು ಕಾನೂನಲ್ಲೂ ಕಾನೂನು ಯಾವಾಗ ಜಾರಿಗೆ ಬರುತ್ತೋ ಆಗ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಕ್ಲಾಸ್ ಅಂತ ಒಂದು ಘೋಷಣೆ ಆಗುತ್ತೆ. ಅದರ ಅರ್ಥ ಏನು, ಯಾಕೆ ಈ ಬಿಲ್ ಅನ್ನ ತರಲಾಯಿತು, ಯಾಕೆ ಈ ಕಾನೂನು ಯಾಕೆ ಬೇಕು ನಮ್ಗೆ ಇವತ್ತಿನ ಸಮಾಜದಲ್ಲಿ ಅನ್ನೋ ವಿಚಾರ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಈ ಕಾನೂನಿನ ಪ್ರಿಯಾಂಬಲ್ ನಾವು ನೋಡಿದಾಗ ಒಂದು ಏನ್ ಹೇಳ್ತಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ಯಾರಂಟೀಸ್ ಟು ಆಲ್ ಪರ್ಸನ್ಸ್ fundamental rights to equality before the law, equal protection of law, right to life and personal liberty, freedom of expression. So ಇವೆಲ್ಲ ಕೂಡ ನಮ್ಮ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಬಾರ್ದು, ಇನ್ಫ್ಯಾಕ್ಟ್ ಎತ್ತಿ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಈ ಕಾನೂನನ್ನ ತರಲಾಗಿದೆ ಅಂತ ಈ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಕ್ಲಾಸ್ ಹೇಳುತ್ತೆ. ಎರಡನೇದಾಗಿ, whereas these rights include the autonomy of all persons to choose their partners, to enter into marriage or relationships of their own volition, and to lead lives with dignity, free from violence, coercion or discrimination. ಇದು ತುಂಬಾ ಮುಖ್ಯವಾದ ಅಂಶ. ಯಾಕಂದ್ರೆ ಒಂದು, ನಾನು ಯಾರನ್ನ ಮದ್ವೆ ಆಗ್ಬೇಕು ಅನ್ನೋದು ನಾನೇ ಆಯ್ಕೆ ಮಾಡ್ಬೇಕು. ಒಂದು. ಎರಡನೇದಾಗಿ, ನಾನು ಒಂದು ಘನತೆಯ ಬದುಕನ್ನ ಬದುಕಬೇಕು. ಮೂರನೇದಾಗಿ, ಫ್ರೀ ಫ್ರಮ್ ವೈಲೆನ್ಸ್, ಯಾವುದೇ ರೀತಿಯ ಹಿಂಸಾಚಾರದ ವಿರುದ್ಧ ಅಥವಾ ಹಿಂಸಾಚಾರ ಇಲ್ಲದೆ ನಾನು ಬದುಕುವಂತ ಹಕ್ಕು ನನ್ನದು ಅಂತ ಈ ಕಾನೂನು ಘೋಷಿಸುತ್ತೆ. ಹೀಗೆ ಹಲವಾರು ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಇದೆ ಈ ಕಾನೂನಲ್ಲಿ. ಈ ಬಿಲ್ ಅಲ್ಲಿ
ಒಂದು ಸೆಕ್ಷನ್ ಏನ್ ಹೇಳುತ್ತೆ, ಪ್ರೊಹಿಬಿಷನ್ ಆಫ್ ಕ್ರೈಮ್ಸ್ ಇನ್ ದ ನೇಮ್ ಆಫ್ ಆನರ್ ಅಂತ. ಸೊ ಅಲ್ಲಿ ಯಾವ ರೀತಿಯ ಅಪರಾಧಗಳನ್ನು ಜನ ಮಾಡಬಹುದು, ಯಾವ ರೀತಿ ಅಪರಾಧ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅವರು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಈ ರೀತಿ ಫಾರ್ ಎಕ್ಸಾಂಪಲ್ ಒಂದು ಕಾಸಿಂಗ್ ಡೆತ್, ಕಾಸಿಂಗ್ ಫಿಸಿಕಲ್ ಹಾರ್ಮ್, ಹರಾಸಿಂಗ್ ದ ಕಪಲ್, ಅಬ್ಡಕ್ಟಿಂಗ್ ದ ವಿಕ್ಟಿಮ್, ಎಕ್ಸ್ಕಮ್ಯುನಿಕೇಟಿಂಗ್ ಅಥವಾ ಬಾಯ್ಕಾಟ್ ಮಾಡೋದು, ಇವೆಲ್ಲ ಕೂಡ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ಮಾಡಿದ್ರೆ ಈ ಕಾನೂನು ಪ್ರಕಾರ ಅದು ಅಪರಾಧ ಅಂತ ಘೋಷಿಸುತ್ತೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಪವರ್ ಕೊಟ್ಟಿದ್ದಾರೆ ಕೋರ್ಟ್ಸ್ಗೆ. ಕೋರ್ಟ್ಸ್ ಏನ್ ಮಾಡ್ಬೋದು, ಈ ತರ ಒಂದು ಸಪೋಸ್ ಒಂದು ಹೆಣ್ಣು ಮಗಳು ಕೋರ್ಟ್ನ ಅಪ್ರೋಚ್ ಆಗಿ ನನಗೆ ಈ ರೀತಿ ಥ್ರೆಟ್ ಟು ಲೈಫ್ ಇದೆ, ನನ್ನ ಮೇಲೆ ಮರ್ಯಾದೆ ಹತ್ಯೆ ನಡೆಯಲ್ಪಡ್ತಾ ಇದೆ ಅಥವಾ ಥ್ರೆಟ್ ಇದೆ ಅಂತ ಹೋದಾಗ ಪವರ್ ಆಫ್ ಕೋರ್ಟ್ ಟು ಇಶ್ಯೂ ಇಂಜಂಕ್ಷನ್ಸ್ ಅಂತ ಕೂಡ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 7. ಸೊ ಅದರ ಅರ್ಥ ಏನು, ಇಂಜಂಕ್ಷನ್ ಅಂದ್ರೆ ಏನು, ತಡೆ ಆಜ್ಞೆ. ಸೊ ಕೋರ್ಟ್ ನ ಅವರು ಅಪ್ರೋಚ್ ಮಾಡ್ಬಿಟ್ಟು ತಡೆ ಆಜ್ಞೆಯನ್ನ ತಗೋಬಹುದು, ಯಾವ ರೀತಿಯ ಹಿಂಸಾಚಾರ ನನ್ನ ಮೇಲೆ ಆಗ್ಬಾರ್ದು, ನನ್ನ ಮೇಲೆ ಅಥವಾ ನನ್ನ ಪಾರ್ಟ್ನರ್ ಮೇಲೆ ಆಗ್ಬಾರ್ದು ಅನ್ನೋ ಒಂದು ಆರ್ಡರ್ ತಗೊಳ್ಳುವಂತ ಹಕ್ಕು ಕೂಡ ಈ ಕಾನೂನಲ್ಲಿದೆ. ಅಂಡ್ ಆ ಆರ್ಡರ್ ನೀಡೋ ಒಂದು ಪವರ್ ಕೋರ್ಟ್ಸ್ಗೆ ನೀಡಲಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಒಫೆನ್ಸಸ್ ಅಂಡ್ ಪೆನಲ್ಟೀಸ್ ಅನ್ನೋ ಸೆಕ್ಷನ್ ನಲ್ಲಿ ಒಂದು ಆನರ್ ಕಿಲ್ಲಿಂಗ್ ಅನ್ನ ಸ್ಪೆಸಿಫಿಕ್ ಆಗಿ ಒಂದು ಕ್ರೈಮ್ ಅಥವಾ ಅಪರಾಧವನ್ನ ಮಾಡಲಾಗಿದೆ. ನಾ ಆಗ್ಲೇ ಹೇಳಿರೋ ಹಾಗೆ ಒಂದು ಸ್ಪೆಸಿಫಿಕ್ ಕ್ರೈಮ್ ಇರ್ಲಿಲ್ಲ ಆನರ್ ಕಿಲ್ಲಿಂಗ್ಸ್. ಆನರ್ ಕಿಲ್ಲಿಂಗ್ ನಡೆದ ತಕ್ಷಣ ಅದು ಒಂದು ಮರ್ಡರ್ ಅಂತ ಪರಿಗಣಿಸ್ತಾ ಇದ್ರು. ಆದ್ರೆ ಈಗ ಕಿಲ್ಲಿಂಗ್ ಇನ್ ದ ನೇಮ್ ಆಫ್ ಆನರ್ ಅನ್ನೋದು ಒಂದು ಸ್ಪೆಸಿಫಿಕ್ ಆಗಿ ಅಪರಾಧ ಅಂತ ಈ ಕಾನೂನು ಹೇಳುತ್ತೆ. ಅಂಡ್ ಈ ಅಪರಾಧ ಮಾಡಿದವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಅಂಡ್ ಫೈನ್ ಅಪ್ ಟು 5 lakh rupees ಅಂತ ಹೇಳ್ತಾರೆ. ಸೊ ಇದು ಕ್ಲಿಯರ್ ಆಗಿ ನಮ್ಮ IPC ಸೆಕ್ಷನ್ಸ್ ಅಲ್ಲಿ ನಾವು ಓದ್ರೆ ಹೇಗೆ ಇದು ಒಂದು ಒಫೆನ್ಸ್, ಈ ಒಫೆನ್ಸ್ ಮಾಡಿದ್ರೆ ಇಂಪ್ರಿಸನ್ಮೆಂಟ್ ಇಷ್ಟು, ಫೈನ್ ಇಷ್ಟು ಅಂತ ಹೇಗೆ ವಿಧಿಸಲಾಗಿದೆಯೋ ಹಾಗೇನೆ ಈ ಬಿಲ್ ಅಲ್ಲಿ ಸಹ ಒಫೆನ್ಸಸ್ ಅಂಡ್ ಪೆನಲ್ಟಿ ಸೆಕ್ಷನ್ ನಲ್ಲಿ ಆನರ್ ಕಿಲ್ಲಿಂಗ್ ಗೆ ಒಂದು ಅಪರಾಧ ಅಂತ ಒಂದು ಹೆಸರು ಕೊಟ್ಟು, ಅಪರಾಧ ಮಾಡಿದ್ರೆ ಈ ರೀತಿಯ ಪನಿಷ್ಮೆಂಟ್ಸ್ ಅಥವಾ ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ ಅಂತ ಹೇಳಲಾಗಿದೆ. ಈ ಬಿಲ್ಲಿನ ಪ್ರಕಾರ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ಪ್ರೊಟೆಕ್ಷನ್ ಹೌಸಸ್ ಅನ್ನ ಮಾಡಲಾಗಿದೆ. ಪ್ರೊಟೆಕ್ಷನ್ ಹೌಸಸ್ ಅಥವಾ ಸೇಫ್ ಹೌಸಸ್. ಒಂದು ಸಪೋಸ್ ಇಬ್ಬರು ಮೇಜರ್ಸ್ ನಾವು ಮದುವೆ ಆಗ್ಬೇಕು ಅಂತ ಅವ್ರ ತಂದೆ ತಾಯಿಗೆ ಹೇಳಿ ಅವ್ರ ತಂದೆ ತಾಯಿ ಒಪ್ಪಿಗೆ ಇಲ್ಲದೆ ಇರುವಾಗ ಈ ತರ ಆನರ್ ಕಿಲ್ಲಿಂಗ್ಸ್ ಆಗೋ ಒಂದು ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸ್ದಾಗ ಅವರು ಸ್ಟೇಟ್ ಗವರ್ಮೆಂಟ್ ಅಫಿಷಿಯಲ್ಸ್ ನ ಅಪ್ರೋಚ್ ಆಗ್ಬೋದು. ಮತ್ತೆ ಅವರು ಸೇಫ್ ಹೌಸಸ್ ಅನ್ನ ನೇಮಕ ಮಾಡಿರ್ತಾರೆ. ಆ ಸೇಫ್ ಹೌಸ್ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ ಸರ್ಕಾರದಿಂದ ಅಂತ ಕೂಡ ಒಂದು ಪ್ರಾವಿಷನ್ ಇದೆ. ಕೊನೆಯದಾಗಿ ಇನ್ನೊಂದು ಮುಖ್ಯವಾದ ಅಂಶ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅನ್ನ ಈ ಕಾಯ್ದೆ ಸ್ಟಾರ್ಟ್ ಮಾಡುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂದ್ರೆ ಏನು, ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಸ್ಪೆಷಲ್ ಕ್ರೈಮ್ಗೋಸ್ಕರ ಕರ್ನಾಟಕದಲ್ಲಿ ರೇಪ್ ಒಫೆನ್ಸಸ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಆಗ್ಲೇ ನೇಮಕ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಪಾಕ್ಸೋ ಕೆಳಗಡೆ ಚೈಲ್ಡ್ ಅಬ್ಯೂಸ್ ಕೇಸಸ್ಗೆ ಸ್ಪೆಷಲ್ ಕೋರ್ಟ್ಸ್ ಅಂತ ಪಾಕ್ಸೋ ಕಾಯ್ದೆ ಕೆಳಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಾಯ್ದೆಯಲ್ಲಿ ಕೂಡ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅನ್ನು ನೇಮಕ ಮಾಡಿದ್ದಾರೆ. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ನ ಕೆಲಸ ಏನು, ಆನರ್ ಕಿಲ್ಲಿಂಗ್ಸ್ ಕೇಸಸ್ ಅನ್ನ ಅವರು ಡೀಲ್ ಮಾಡಿ ಆ ಆನರ್ ಕಿಲ್ಲಿಂಗ್ ಕೇಸಸ್ ಅಲ್ಲಿ ಯಾರು ಅಪರಾಧ ಮಾಡಿದಾರೋ ಅವರಿಗೆ ಅತಿ ವೇಗವಾಗಿ ಶಿಕ್ಷೆಯನ್ನ ನೀಡೋದು. ಸೊ ಇದು ಕೂಡ ಈ ಬಿಲ್ ಹೇಳುತ್ತೆ. ಹೀಗೆ ಹಲವಾರು ವಿಷಯಗಳು ಇದೆ ಈ ಬಿಲ್ ಅಲ್ಲಿ. ಬಟ್ ನಾನು ಆಗ್ಲೇ ಹೇಳಿರೋ ಹಾಗೆ ಈ ಬಿಲ್ ಇನ್ನು ಜಾರಿಗೆ ಬಂದಿಲ್ಲ. ಇನ್ನು ಸರ್ಕಾರ ಇದನ್ನ ಮುಂದೆ ಹೌಸ್ ಮುಂದೆ ಇಟ್ಟಿದೆ ಅಷ್ಟೇ. ಸೊ ಈ ಬಿಲ್ ಇನ್ನು ಆಕ್ಟ್ ಆಗಕ್ಕೆ ಇನ್ನು ಸ್ವಲ್ಪ ಸಮಯ ಆಗುತ್ತೆ. ನಾವು ಇದುವರೆಗೂ ಆನರ್ ಕಿಲ್ಲಿಂಗ್ಸ್ ಬಗ್ಗೆ ಮಾತಾಡಿದೀವಿ. ಸೊ ನಾವು ತಿಳ್ಕೊಂಡಿರೋದೇನು, ಈ ಆನರ್ ಕಿಲ್ಲಿಂಗ್ಸ್ ಬೇರೆ ಯಾರು ಮಾಡ್ತಾ ಇಲ್ಲ, ನಮ್ಮ ಕುಟುಂಬ ಸದಸ್ಯರೇ ಮಾಡ್ತಾ ಇದ್ದಾರೆ. ಸೊ ಯಾಕೆ ಆನರ್ ಕಿಲ್ಲಿಂಗ್ಸ್ ಮಾಡಲಾಗುತ್ತೆ ಅಂತ ನಾವು ಹೋದಾಗ, ಇದು ಸಾಂಪ್ರದಾಯಿಕ ರೂಢಿಗಳಿಂದ ಆಗಿರ್ಬೋದು ಅಥವಾ ಪದ್ಧತಿಗಳಿಂದ ಆಗಿರ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಪ್ರಭುತ್ವದಿಂದ ಆಗ್ತಾ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಪೇಟ್ರಿಯಾರ್ಕಿಯಿಂದ ಆಗ್ತಾ ಇದೆ. ಸೊ ಇದನ್ನ ತಡೆಗಟ್ಟೋದು ನಮ್ಮೆಲ್ಲರ ಜವಾಬ್ದಾರಿ. ಬರೀ ವ್ಯಕ್ತಿಗಳು, ಸಮುದಾಯಗಳು, ಕುಟುಂಬಗಳು ಮಾತ್ರ ಅಲ್ಲದೆ ಸರ್ಕಾರ ಕೂಡ ಹೊಣೆಗಾರಿಕೆ ತಗೋಬೇಕು. ನಮಸ್ಕಾರ. ನಿಮಗೂ ಕಾನೂನಾತ್ಮಕ ಸಲಹೆ
ಸಹಾಯ ಬೇಕಿದ್ದರೆ ಧ್ವನಿ ಲೀಗಲ್ ಟ್ರಸ್ಟ್ ಅನ್ನು ನೀವು ಸಂಪರ್ಕಿಸಬಹುದು. 8431300745 8431300745 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.